ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 15ನೇ ವರ್ಷದ ಬೇಸಿಗೆ ರಜೆ ಶಿಬಿರ 2024 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಮಾರ್ಚ್ 11ರಿಂದ ವಾಶಿ ಬೀರದೇವರ ತ್ರೈವಾರ್ಷಿಕ ಜಾತ್ರೆ. ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯಗಳ ಲಕ್ಷಾಂತರ ಭಕ್ತರ ಆಗಮನ. ಮಾರ್ಚ್ 13ರಂದು ಜಾತ್ರೆಯ ಮುಖ್ಯ ದಿನ. ಆಂಧ್ರಪ್ರದೇಶ ಮತ್ತು ಗೋವಾ ರಾಜ್ಯದ ಲಕ್ಷಾಂತರ ಭಕ್ತರ ಆರಾಧನಾ ಕ್ಷೇತ್ರವಾಗಿರುವ ಕೊಲ್ಲಾಪುರ ಜಿಲ್ಲೆಯ ವಾಶಿ ಗ್ರಾಮ ದೇವರಾದ ಶ್ರೀ ಬೀರದೇವರ ತ್ರೈವಾರ್ಷಿಕ ಜಾತ್ರೆ ಸೋಮವಾರ 11 ಮಾರ್ಚ್ನಿಂದ ಆರಂಭವಾಗುತ್ತಿದ್ದು, ಸುಮಾರು 6ರಿಂದ 7 ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಎಲ್ಲ ಭಕ್ತರಿಗೆ ಸೌಲಭ್ಯ ಕಲ್ಪಿಸಲು ಜಿಲ್ಲಾಡಳಿತ, ದೇವಸ್ಥಾನ ಹಾಗೂ ವಾಶಿ ಗ್ರಾಮ ಪಂಚಾಯಿತಿ ಸಜ್ಜಾಗಿದೆ. ಸೋಮವಾರ ಸಂಜೆ ಪ್ರಧಾನ ಮಾನ್ಕರಿ ಸನ್ನಿಧಿಯಲ್ಲಿ ಡೊಳ್ಳು, ಕೈತಾಳ, ಛತ್ರಿ, ನಿಶಾನದೊಂದಿಗೆ ಪಲ್ಲಕ್ಕಿ ಸಮಾರಂಭವು ಮುಖ್ಯ ದೇವಸ್ಥಾನಕ್ಕೆ ತೆರಳಲಾಗುತ್ತದೆ. ಮಂಗಳವಾರ ಮಾರ್ಚ್ 12ರಂದು ಯಾತ್ರೆಯ ಮೊದಲ ದಿನವಾಗಿದ್ದು, ಗ್ರಾಮಸ್ಥರು ಮತ್ತು ಭಕ್ತರು ಬೆಳಗ್ಗೆ ರೊಟ್ಟಿಯನ್ನು ಅರ್ಪಿಸುತ್ತಾರೆ. ಮಧ್ಯಾಹ್ನ 3 ಗಂಟೆಗೆ ದೇವಸ್ಥಾನದ ಮುಂಭಾಗದ ಹೇಡಂ ಆಡುವ ದೇವರ ಭವಿಷ್ಯ ಹೇಳುವ ಮೂಲಕ ಮೊದಲ ಪಲ್ಲಕ್ಕಿ ಕಾರ್ಯಕ್ರಮ ನಡೆಯಲಿದೆ. ಈ ವೇಳೆ ಖಾರಿಕ್, ಕೊಬ್ಬರಿ, ಭಂಡಾರದ ಪ್ರಮುಖ ಮೆರವಣಿಗೆ ನಡೆಯಲಿದ್ದು, ಸಂಜೆ 9 ಗಂಟೆಗೆ ಪಲ್ಲಕ್ಕಿ ಉತ್ಸವ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಮುಖ್ಯ ದೇವಸ್ಥಾನಕ್ಕೆ ತೆರಳಲಿದೆ. ಈ ಸಂದರ್ಭದಲ್ಲಿ ರಾತ್ರಿ ಇಡೀ ಕುರುಬರ ಡೊಳ್ಳಿನ ಕಾರ್ಯಕ್ರಮ ನಡೆಯಲಿದೆ. ಮಾರ್ಚ್ 13ರಂದು 2ನೇ ಪಲ್ಲಕ್ಕಿಯ ಸಮಾರಂಭ ನಡೆಯುತ್ತದೆ ಮತ್ತು ಇದು ಜಾತ್ರೆಯ ಮುಖ್ಯ ದಿನವಾಗಿದೆ. ಬೆಳಗ್ಗೆ ಭಕ್ತರು ಅಂಬಲಿ ರೊಟ್ಟಿ ನೈವೇದ್ಯ ಸಮರ್ಪಿಸುವುದು. ಇದಾದ ನಂತರ ಕ್ಷೇತ್ರ ಹಾಗೂ ಊರಿನಿಂದ ಅಂಬಲಿ ಬಿಂದಿಗೆ ಬರಲಿವೆ. ಮಧ್ಯಾಹ್ನ 3ರ ನಂತರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ರಾತ್ರಿ 8 ಗಂಟೆಗೆ ಪಲ್ಲಕ್ಕಿಯು ಸಬಿನಾ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಮುಖ್ಯ ದೇವಸ್ಥಾನ ತಲುಪಲಿದ್ದು, ಇಲ್ಲಿಂದ ಡೊಳ್ಳು ಬಾರಿಸುತ್ತಾ ಕರೆ ತರಲು ಮುಖ್ಯ ಮಾನ್ಕಾರಿ 5 ದೇವಋಷಿಗಳು ಕುಂಬಾರ ಅರಮನೆಗೆ ತೆರಳುವರು. ಮಧ್ಯರಾತ್ರಿಯ ನಂತರ ದೇವರ ಪಲ್ಲಕ್ಕಿ ಮುಖ್ಯ ದೇವಾಲಯಕ್ಕೆ ಬರಲಿದೆ. ಬೆಳಗ್ಗೆ 5 ಗಂಟೆಗೆ ಜಳಕಾರ್ಯ ಮುಗಿಸಿ ದೇವಸ್ಥಾನಕ್ಕೆ ಪಲ್ಲಕ್ಕಿ ಉತ್ಸವ ಆಗಮಿಸಿದ ನಂತರ ಮಾನದ ಮೇಕೆಗಳನ್ನು ಕಡಿಯುವ ಕಾರ್ಯಕ್ರಮ ನಡೆಯಲಿದೆ. ಮಾರ್ಚ್ 14ರಂದು 3ನೇ ಪಲ್ಲಕ್ಕಿ ಸಮಾರಂಭ ನಡೆಯಲಿದ್ದು, ಮಧ್ಯಾಹ್ನ 3 ಗಂಟೆಗೆ ಪಲ್ಲಕ್ಕಿ ಸಮಾರಂಭವು ಮುಖ್ಯ ಮಂದಿರಕ್ಕೆ ಬಂದು ಹೇಡಂ ನುಡಿಸುತ್ತದೆ ಮತ್ತು ದೇವಋಷಿ ಇವರಿಂದ ಬಾಣಮುಖ ಭವಿಷ್ಯವನ್ನು ನುಡಿಯಲಾಗುತ್ತದೆ. ಸಂಜೆ 9 ಗಂಟೆಗೆ ಪಲ್ಲಕ್ಕಿ ಸಬೀನಾ ಮುಖ್ಯ ದೇವಸ್ಥಾನಕ್ಕೆ ತೆರಳುತ್ತದೆ. ಮಾರ್ಚ್ 15 ಶುಕ್ರವಾರ ರಾತ್ರಿ 9 ಗಂಟೆಗೆ ಡೊಳ್ಳು ಬಾರಿಸುವಿಕೆ, ಕೈತಾಳ ಮಂತ್ರಘೋಷ ಬಾರಿಸುವುದರೊಂದಿಗೆ ಪಲ್ಲಕ್ಕಿ ಉತ್ಸವ ಮಂಕರಿಯ ಸನ್ನಿಧಿಯಲ್ಲಿ ಮುಖ್ಯ ದೇವಸ್ಥಾನದಿಂದ ಬಾಣುಸ ದೇವಸ್ಥಾನಕ್ಕೆ ಆಗಮಿಸುವ ಮೂಲಕ ಜಾತ್ರೆ ಮುಕ್ತಾಯಗೊಳ್ಳಲಿದೆ. ಜಾತ್ರೆಯಲ್ಲಿ ಪೊಲೀಸ್ ಆಡಳಿತದಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಮಾರ್ಚ್ 11ರ ಸಾಯಂಕಾಲ 6ರ ನಂತರ ಯಾವುದೇ ವಾಹನ ಊರಲ್ಲಿ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ಗೋವಾದಿಂದ ಆಗಮಿಸುವ ಭಕ್ತರು ಇದನ್ನು ಗಮನಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. काय उपाययोजना केल्या पाहिजे हे आम्ही तुमच्यासोबतच डिस्कस करून फायनल करणार आहे या मीटिंगमध्ये. त्यात आमच्या सूचना राहतील की एकतर कायदा सुव्यवस्थेचा कुठलाही प्रश्न गावात निर्माण होणार नाही याची अगोदरच तुम्ही सर्व जे काय आपण पार्किंगचे पॉईंट फिक्स करणार आहे ते आम्ही स्वतः पाहणार आहे. आज आपण ते पॉईंट फायनलाइज करून टाकू. तर एक जास्त
ಪಂಚ್ ನ್ಯೂಸ್ಗಾಗಿ ವಾಶಿಯಿಂದ ಕೃಷ್ಣ ಅರ್ಗೆ.